ನಾವು ನೋಡಿದ ಪ್ರಕಾರ ಒಂದು 4-5 ಇರೋಂಥ ಒಂದು ಎಕ್ಸಾಂಪಲ್ ಒಂದು BLO ಕಡೆ ನೋಡಿ. ಸೊ ಇದರಿಂದ ಏನಂತಂದರೆ SIR ಪ್ರಕ್ರಿಯೆಯಿಂದ ಏನು ಇಂಟೆನ್ಷನ್ ಅಂತಂದರೆ ಯಾರು ಒಳಗಿರ್ಬೇಕು ಅನ್ನೋದು. ಸೊ ಫೋಟೋ ನೋಡಿ, ಇದು ಮೋಸ್ಟ್ಲಿ ಸ್ವಲ್ಪ ಹಳೇದಿದೆ, ಇದು ರೀಸೆಂಟ್ ಇದೆ ವಯಸ್ಸು. ಈಗಾಗಲೇ ಲಾಸ್ಟ್ ನಾವು ಈ ಒಂದು SIR ಪ್ರಕ್ರಿಯೆ ಶುರುವಾಗಿಂತ ಮುಂಚೆ ಕೂಡ ನಾವು ಈ ಒಂದು ಪ್ರೆಸ್ ಮೀಟನ್ನು ಮಾಡಿ ಅಗತ್ಯ ಇನ್ಫಾರ್ಮೇಷನ್ನ ಕೂಡ ತಮಗೆಲ್ಲ ನಾನು ತಿಳಿಸಿದ್ದೆ. ತಾವು ಕೂಡ ಏನಂತಂದರೆ ಅದರ ಬಗ್ಗೆ ಸಾರ್ವಜನಿಕರಿಗೆ ಕೂಡ ಬಹಳಷ್ಟು ಏನಂತಂದರೆ ನ್ಯೂಸನ್ನು ಮಾಡಿ ಸಾರ್ವಜನಿಕರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರಿ. ಈಗೆಲ್ಲ SIR ಪ್ರಕ್ರಿಯೆ ಏನಂತಂದರೆ ಸುಗಮವಾಗಿ ನಡೀತಾ ಇದೆ. ಮೊದಲೇ ಇದು ನಮ್ಮ ಸಿಂದಗಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ ಈಗ ಸುಮಾರು ಯಾವಾಗ ನಮಗೆ 30/6/2026ರಿಂದ 29/7/2026ವರೆಗೂ ಈ ಹೌಸ್ ಟು ಹೌಸ್ ವಿಸಿಟ್ ಬೈ BLOs ಅಂತ ಒಂದೇನು ಪ್ರಕ್ರಿಯೆ ಇದೆ, ಇದ್ರ ಬಗ್ಗೆ ನೋಡ್ತಾ ಹೋದರೆ ನಮ್ಮಲ್ಲಿ ನಮ್ಮ ಒಂದು ಸಿಂದಗಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ 2,50,761 ಜನರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ಸನ್ನು ಡೂಪ್ಲಿಕೇಟಲ್ಲಿ 2 ಕಾಪಿ ಮುಖಾಂತರ ಎನ್ಯುಮರೇಷನ್ ಫಾರ್ಮ್ಸನ್ನು ಪ್ರಿಂಟ್ ಕೂಡ ಮಾಡಿದ್ವಿ. ಬಟ್ ಅದರಲ್ಲಿ ಈ ಒಂದು ಡಿಸ್ಟ್ರಿಬ್ಯೂಷನ್ ಏನಿದೆ 2,30,200 ಅಂದರೆ ಇವಾಗಿಂದು 12 ಗಂಟೆ ಇನ್ಫಾರ್ಮೇಷನ್ 10ನೇ ತಾರೀಕು 12 ಗಂಟೆ ಇನ್ಫಾರ್ಮೇಷನ್ ಪ್ರಕಾರ 2,30,200 ಜನರಿಗೆ ಈಗಾಗಲೇ ಏನು ಅಂತಂದರೆ ಎನ್ಯುಮರೇಷನ್ ಫಾರ್ಮ್ಸನ್ನು ನಮ್ಮ BLOs ಮನೆ ಮನೆಗೆ ಹೋಗೋದ್ರ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ದಾರೆ. ಅಂದರೆ ಸುಮಾರು 91.80 91.80% ಆಫ್ ಫಾರ್ಮ್ಸ್ ಏನು ಅಂತಂದರೆ BLOs ಕಡೆಯಿಂದ ಆಲ್ರೆಡಿ ಮನೆ ಮನೆಗೆ ವೋಟರ್ಸಿಗೆ ಡಿಸ್ಟ್ರಿಬ್ಯೂಷನ್ ಕೂಡ ಆಗಿದ್ದಾವೆ. ಇನ್ನೂ 20,561 ಮತದಾರರಿಗೆ ಏನು ಅಂತಂದರೆ ಈ ಒಂದು ಎನ್ಯುಮರೇಷನ್ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಇನ್ನೂ ಪೆಂಡಿಂಗ್ ಇದೆ. ಮತ್ತು ಈ ಒಂದು ಡಿಜಿಟೈಸೇಷನ್ ಅಂತ ಬಂದಾಗ 2,50,761 ಜನರ ಪೈಕಿ 58,757 ಫಾರ್ಮ್ಸ್ ಏನಿದ್ದಾವೆ ಆಲ್ರೆಡಿ ಈ ಒಂದು ಡಿಜಿಟೈಸೇಷನ್ ಆಗಿದ್ದಾವೆ. ಅಂದರೆ 23.43% ಡಿಜಿಟೈಸೇಷನ್ ಪ್ರೊಸೆಸ್ ನಮಗೆ ಕಂಪ್ಲೀಟ್ ಆಗಿದೆ. ಇವತ್ತಿಂದು SIR ಪ್ರಕ್ರಿಯೆ 10ನೇ ದಿನದಲ್ಲಿ ನಾವು 91% ಕಂಪ್ಲೀಟ್ ಆಗಿದ್ದಾವೆ. ಆಲ್ಮೋಸ್ಟ್ ಕ್ಲೋಸ್ ಟು 92% ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ 23.43 ಡಿಜಿಟೈಸೇಷನ್ ಕಂಪ್ಲೀಟ್ ಆಗಿದೆ ಅಂತಂದರೆ ಇದರಲ್ಲಿ ನಮಗೆ ಈ ಒಂದು ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಮಗೆ ಭಾಳಷ್ಟು ಏನು ಅಂತಂದರೆ ಖುಷಿ ಇದೆ. ಯಾಕಂದರೆ 90% ಆಗಿದೆ 10 ಡೇಸಲ್ಲಿ ಅಂತಂದರೆ ಇನ್ನೊಂದು 2-3 ಡೇಸಲ್ಲಿ ಈ ಡಿಸ್ಟ್ರಿಬ್ಯೂಷನ್ ಏನಿದೆಯಲ್ಲ 100% ಕಂಪ್ಲೀಟ್ ಮಾಡುವಂಥ ಎಲ್ಲ ವಿಶ್ವಾಸ ಇದೆ. ಬಟ್ ಈ ಒಂದು ಡಿಜಿಟೈಸೇಷನ್ ಏನಿದೆ ಇದು ಒಂದು ಕೇವಲ 23.43% ಆಗಿರೋದು ಇದೆಯಲ್ಲ. ಸೊ ಇದನ್ನೇನು ಅಂತಂದರೆ ತಮ್ಮ ಮೂಲಕ ಎಲ್ಲ ಒಂದು ನಮ್ಮ ಸಾರ್ವಜನಿಕರಿಗೆ ಏನು ಅಂತಂದರೆ ಈ ಡಿಜಿಟೈಸೇಷನ್ ಪ್ರೋಸೆಸ್ ಏನಿದೆಯಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಮಾಡಬೇಕು ಅಂತಂದರೆ ಈ ಒಂದು ಯಾವುದು ನಮ್ಮ BLOs ಡಿಜಿಟೈಸೇಷನ್ ಮಾಡೋಕ್ಕಿಂತ ಮುಂಚೆ ಏನು ಡಿಸ್ಟ್ರಿಬ್ಯೂಷನ್ ಏನು ಮಾಡಿರ್ತಾರೆ ಆ ಡಿಸ್ಟ್ರಿಬ್ಯೂಷನ್ ಆಗಿರೋಂಥ ಫಾರ್ಮ್ಸನ್ನು ಏನದಲ್ಲ ಫಿಲಪ್ ಮಾಡಿ ನಮ್ಮ BLOs ಕೈಯಲ್ಲಿ ಕೊಟ್ಟರು ಅಂತಂದರೆ ಅದನ್ನು ಡಿಜಿಟೈಸೇಷನ್ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಫಸ್ಟ್ 10 ಡೇಸಲ್ಲಿ ನಮ್ಗೆ ಆಲ್ಮೋಸ್ಟ್ 90% ಡಿಸ್ಟ್ರಿಬ್ಯೂಷನ್ ಆಗಿದ್ದಾವೆ ಅಂತಂದರೆ ಇನ್ನೇನು ಫಾರ್ಮ್ಸ್ ಅಂತೂ ವಾಪಸ್ ಬರೋಂಥ ಸಮಯ ಇದು. ಬಟ್ ಸ್ಟಿಲ್ ಏನು ಅಂತಂದರೆ ನಮಗೆ ಈ ಒಂದು ಎಲೆಕ್ಷನ್ ಕಮಿಷನ್ದು ಡೆಡ್ಲೈನ್ ನಮಗೆ 29ನೇ ತಾರೀಕು ಇದ್ದರೂ ಕೂಡ ನಾವು ಅಟ್ಲೀಸ್ಟ್ ಒಂದು 22-23ನೇ ತಾರೀಕಿಗೆ ನಾವು ಇದನ್ನು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಒಂದು ವಾರ ಏನಿದೆಯಲ್ಲ ಎಲ್ಲೇ ಒಂದಿಷ್ಟು ಹೆಚ್ಚು ಕಡಿಮೆ ಅಥವಾ ಇನ್ನೂ ಏನಾದರೂ ಕೆಲವೊಂದಿಷ್ಟು ಲೂಪ್ ಹೋಲ್ಸು ಅಥವಾ ಅನೋಮೋಲೀಸ್ ಅಂತ ಏನಾಗಿರ್ತಾವೆ ಅದನ್ನು ಬಗೆಹರಿಸೋ ಒಂದು ಪ್ರಯತ್ನವನ್ನು ನಾವು ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇನ್ನೊಂದು 12-13 ದಿನದಲ್ಲಿ ನಾವು ಇದನ್ನು ಆದಷ್ಟು ಡಿಜಿಟೈಸೇಷನ್ ಮಾಡೋಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಏನಪ್ಪ ಅಂತಂದರೆ ಆದಷ್ಟು ತಮಗೇನು ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದ್ದಾವೆ ಅದನ್ನೆಲ್ಲ ಫಿಲಪ್ ಮಾಡಿ ನಮ್ಮ ಸಂಬಂಧಪಟ್ಟ BLOs ಕೈಯಲ್ಲಿ ಕೊಟ್ಟರೆ BLOs ಏನಂದ್ರೆ ಆದಷ್ಟು ಬೇಗ ಡಿಜಿಟೈಸೇಷನ್ ಪ್ರೊಸೆಸ್ ಮಾಡೋದ್ರ ಮುಖಾಂತರ ಆ ಒಂದು ಮತದಾರರ ಪಟ್ಟಿಯಲ್ಲಿ ಡ್ರಾಫ್ಟ್ ಎಲೆಕ್ಟೋರಲ್ಲಿ ಸೇರಿಸೋ ಒಂದು ಕಾರ್ಯವನ್ನು ನಮ್ಮ BLOs ಮಾಡ್ತಾರೆ. ಬಟ್ ನಮಗೆಲ್ಲ ಗೊತ್ತಿದೆ, ಯಾಕಂದರೆ ಈ ಡ್ರಾಫ್ಟ್ ಎಲೆಕ್ಟೋರಲ್ ರೋಲಲ್ಲಿ ಬರಬೇಕಂತಂದ್ರೆ ಡಿಜಿಟೈಸೇಷನ್ ಆಗಲೇಬೇಕು. ಬರೀ ಡಿಸ್ಟ್ರಿಬ್ಯೂಷನ್ನು ಆ್ಯಂಡ್ ಫಾರ್ಮ್ ಫಿಲಪ್ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಂಡು ಕುಂತರೆ ಅದು ಡಿಜಿಟೈಸೇಷನ್ ಆಗಲ್ಲ. ಅಥವಾ ಲಾಸ್ಟ್ ಮೂಮೆಂಟಿಗೆ ಏನಾಗುತ್ತೆ ಸಿಕ್ಕಾಪಟ್ಟೆ ಫಾರ್ಮ್ಸು BLOs ಕೊಡೋದ್ರ ಮುಖಾಂತರ ಒಂದು ಹೆವಿ ಆಗಿ ಅದು ಕೂಡ ಕೆಲವೊಂದಿಷ್ಟು ಡಿಜಿಟೈಸೇಷನ್ ಪ್ರಕ್ರಿಯೆಯಿಂದ ಹೊರಗುಳಿಯುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ಅದು ಆಲ್ಮೋಸ್ಟ್ 1 to 1.5 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ವರೆಗೆ ತೊಗೊತದೆ. ಸರ್ವರ್ ಎಲ್ಲ ಚೆನ್ನಾಗಿತ್ತು ಅಂದರೆ ಒಂದು ಫಾರ್ಮ್ಸ್ ನಾವು ಡಿಜಿಟೈಸೇಷನ್ ಮಾಡಲಿಕ್ಕೆ. ನಿನ್ನೆ ಸರ್ವರ್ ಸ್ವಲ್ಪ ಸ್ಲೋ ಇದ್ದಾಗ ಒಂದು 3-4 ಮಿನಿಟ್ಸ್ವರೆಗೆ ಕೂಡ ತೊಗೊಂತು. ಸೊ ನಮಗೆ ಗೊತ್ತಿಲ್ಲ ಲಾಸ್ಟ್ ಮೂಮೆಂಟಿಗೆ ಸರ್ವರ್ದು ಒಂದು ಇದು ನೋಡಿಕೊಂಡು ನಾವು ಕೆಲಸ ಮಾಡೋದಕ್ಕಿಂತ ಈಗಲೇ ನಾವು ಆದಷ್ಟು ಬೇಗ ಡಿಜಿಟೈಸೇಷನ್ ಪ್ರೊಸೆಸನ್ನು ಮಾಡಬೇಕು ಅಂತಂದರೆ ಫಾರ್ಮ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು ಅನ್ನೋದು ಒಂದು ನಮ್ಮ ನಮ್ಮ ಮತಕ್ಷೇತ್ರದ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಗೊತ್ತಿದೆ, ಈಗ ನಾವು ಅದೇ ಒಂದು ಮಾರ್ಕಿಂಗ್ ಅಂತ ಮಾಡ್ತಾ ಇದ್ದೀವಿ, ASDD ಮಾರ್ಕಿಂಗ್ ಅಂತೇಳಿ.
ಅಬ್ಸೆಂಟಿ ಶಿಫ್ಟೆಡ್ ಡಬಲ್ ಆ್ಯಂಡ್ ಡೆತ್ ಆ್ಯಂಡ್ ಡೂಪ್ಲಿಕೇಟ್ ಅಂತೇಳಿ. ಸೊ ಡೂಪ್ಲಿಕೇಟ್ ಮಾರ್ಕಿಂಗ್ ಕೂಡ ನಮ್ಮ ಬಿ ಎಲ್ ಓಸ್ ಮಾಡ್ತಾ ಇದ್ದಾರೆ. ಯಾವ ಒಂದು ಇದರಿಂದ ಅಂತಂದರೆ ಅವರ ಒಂದು ಆ್ಯಪಲ್ಲಿ ಈಗ ನಮ್ಮ ತಹಶೀಲ್ದಾರ್ ಜಸ್ಟ್ ಪೊಲಿಟಿಕಲ್ ಪಾರ್ಟೀಸಿಗೆಲ್ಲ ತೋರಿಸ್ತಾ ಇದ್ರು, ಆ ಒಂದು ಬಿ ಎಲ್ ಓಸ್ದು ಒಂದು ಆಪ್ಷನಲ್ಲೇ ಕೆಳಗಡೆ ಈಗ ನಾವು ಮೊದಲು ಡೆಮೋಗ್ರಫಿಕಲಿ ಸಿಮಿಲರ್ ಎಂಟ್ರೀಸ್ ಆ್ಯಂಡ್ ಫೋಟೋ ಸಿಮಿಲರ್ ಎಂಟ್ರೀಸ್ ಅಂತ ಯಾವ ರೀತಿಯಾಗಿ ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ಡೂಪ್ಲಿಕೇಟಿಂದ ಸಿಂಗಲ್ ಆಗಿ ಯಾವ ರೀತಿಯಾಗಿ ಮಾಡ್ತಾ ಇದ್ವಲ್ಲ, ಅದೇ ರೀತಿಯಾಗಿ ಈಗ ಬಿ ಎಲ್ ಒ ಆ್ಯಪಲ್ಲೇ ಒಂದು ಸಿಮಿಲರ್ ಎಂಟ್ರೀಸ್ ಅಂತೇಳಿ ಒಂದು ಆಪ್ಷನ್ ಇದೆ ಕೆಳಗಡೆ. ಅವ್ರು ಕ್ಲಿಕ್ ಮಾಡಿದ್ರು ಅಂದರೆ ಈ ನಮ್ಮ ಒಂದು ಆ ಒಂದು ವ್ಯಾಪ್ತಿಯಲ್ಲಿ ಒಂದು 1000 ವೋಟರ್ ಇದ್ದಾರೆ ಅಂದರೆ ಆ 1000 ವೋಟರಲ್ಲಿ ಅಂಥ ಸೇಮ್ ಹೆಸರು ಡೀಟೇಲ್ಸ್ ಇರೋಂಥ ವೋಟರ್ಸ್ ಎಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಬಿ ಎಲ್ ಒ ಆ್ಯಪಲ್ಲೇ ಒಂದು ಇದಾಗುತ್ತೆ. ಏನು ಅಂದರೆ ಈಗ ನೋಡಿ, ಪ್ರೇಮಾ ಪಡೆಯವರ್ ಅಂತೇಳಿ ರಿಲೇಟಿವ್ ನೇಮ್ ಮಹಾಂತೇಶ್, ಜೆಂಡರ್ ಫೀಮೇಲ್, ಏಜ್ 67. ಸೊ ಇಂಥ ಒಂದು ನೋಡಿ ಫೋಟೋ ನೋಡಿ. ಸೊ ಫೋಟೋ ನೋಡಿ, ಇದು ಮೋಸ್ಟ್ಲಿ ಸ್ವಲ್ಪ ಹಳೇದಿದೆ, ಇದು ರೀಸೆಂಟ್ ಇದೆ ವಯಸ್ಸು ಮುಖದ ಮುಖಾಂತರ. ಇವರು ಈ ಒಂದು PSC ಫೋಟೋ ಸಿಮಿಲರ್ ಎಂಟ್ರೀಸ್ ಡೀಟೇಲ್ಸಲ್ಲಿ ಏನು ಅಂತಂದರೆ ಇವರು ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿದ್ದಾರೆ. ಸೇಮ್ ನಮ್ಮಲ್ಲಿ ಇದ್ದಾರೆ, ಬನ್ನಿಹಟ್ಟಿ PAದಲ್ಲಿ ಇದ್ದಾರೆ. ಓಕೆ, ಸಪೋಸ್ ಆ ಒಬ್ಬ ಈ ಮಹಾದೇವಿ ಪ್ರೇಮಾ ಪಡೆಯವರನ್ನ ಒಬ್ಬ ವ್ಯಕ್ತಿ ಇಲ್ಲಿ ವಾಸವಾಗಿದ್ದರು ಅಂತಂದರೆ ಇಲ್ಲಿ ಎನುಮರೇಷನ್ ಫಾರ್ಮ್ಸನ್ನು ಕೊಡ್ತೀವಿ, ಆ್ಯಡ್ ಆಗ್ತಾರೆ. ಇದೇ ಸೇಮ್ ನಮ್ಮ ಬೆಳಗಾವಿ ಸಿಟಿ ಕಾರ್ಪೊರೇಷನ್ನಲ್ಲಿ ಯಾವ ಬಿ ಎಲ್ ಒ ಇರ್ತಾರಲ್ಲ ಅವ್ರಿಗೆ ಕೂಡ ಇದೇ ಒಂದು PSC ಹೋಗಿರ್ತದೆ. ಸೊ ನಮ್ಮಲ್ಲಿ ಇರಲಿಲ್ಲ ಅಂತಂದರೆ ಆಟೋಮೆಟಿಕಲಿ ಡೂಪ್ಲಿಕೇಟ್ ಅಂತೇಳಿ ಬರೆದು ನಮ್ಮವರು ಅದನ್ನು ಡ್ರಾಫ್ಟ್ ರೋಲಿಂದ ತೆಗೆದಾಕ್ತಾರೆ. ಅಲ್ಲಿ ಇದ್ದರು ಅಂದ್ರೆ ಮಾಡ್ತಾರೆ, ಇಲ್ಲಿ ಇದ್ದಾರೆ ಅಂತಂದರೆ ಅಲ್ಲಿ ಇರೋಂಗಿಲ್ಲ, ಅವರು ಇಲ್ಲೇ ಒಂದು ಕಡೆ ಇರಬೇಕಲ್ಲ ಫಿಸಿಕಲಿ, ಅಲ್ಲಿ ಇರೋಂಗಿಲ್ಲ ಅಂತಂದ್ರೆ ಈ ಡೂಪ್ಲಿಕೇಟಲ್ಲಿ ಇಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಕ್ಲಿಕ್ ಮಾಡೋದು. ಡೂಪ್ಲಿಕೇಟ್ ಈಗೇನೋ ತಮ್ಮ ಹೆಸರು ಏನೋ ಒಂದು ಸುರೇಶ್ ಅಂತ ಇರ್ತದೆ, ಇಲ್ಲಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಸುರೇಶ್ ಬಿರಾದರ್ ಅಂತೇಳಿ ಹಳ್ಳಿಯಾಗಿ ಮಾಡ್ಕೊಂಡಿರ್ತೀವಿ. ಸಿಂಪಲ್ ಇಷ್ಟು ಹಿಂಗೆ ಇರಬೇಕಾದ್ರೆ ಫೋಟೋ ಸಿಮಿಲರ್ ಎಂಟ್ರೀಸ್ ಅಂತ ಹೇಳಿ ಸಾಫ್ಟ್ವೇರ್ ವಿಲ್ ಐಡೆಂಟಿಫೈ ಆ್ಯಂಡ್ ಸಾಫ್ಟ್ವೇರ್ ನಮಗೆ ನೀವು ಹಳ್ಳಿಯಲ್ಲಿ ಇದ್ದರೆ ಹಳ್ಳಿ ಬಿ ಎಲ್ ಓಸ್ಗೆ, ಸಿಟಿಯಲ್ಲಿದ್ದರೆ ಸಿಟಿ ಬಿ ಎಲ್ ಓಸ್ಗೆ ಅದು ಸೇಮ್ ಏನಿದಿರಲ್ಲ, ಇವರಿಬ್ಬರದ್ದು ಫೋಟೋ ಸೇಮ್ ಇದೆ, ಸಿಮಿಲರ್ ಎಂಟ್ರಿ ಆಗಿದ್ದಾವೆ, ಬಟ್ ಇದು ಬೇರೆ ಡೀಟೇಲ್ಸ್ ಏನಿದೆಲ್ಲ ಮಿಸ್ಮ್ಯಾಚ್ ಇದ್ದಾವೆ ಅಂತ ಹೇಳಿ ಸಾಫ್ಟ್ವೇರ್ ವಿಲ್ ಐಡೆಂಟಿಫೈ. ಅವಾಗ ಇಲ್ಲಿ ಬಿ ಎಲ್ ಓಸು ಅಲ್ಲಿ ಬಿ ಎಲ್ ಓಸು ಕೆಲಸವನ್ನು ಮಾಡ್ತಾರೆ. ನಿಮ್ಮ ಇಬ್ಬರ ಮಧ್ಯೆ ಏನಿದೆಯಲ್ಲ ಆ ಒಂದು ಪೋಲಿಂಗ್ ಸ್ಟೇಷನ್ ಬಿ ಎಲ್ ಒ, ಈ ಒಂದು ಪೋಲಿಂಗ್ ಸ್ಟೇಷನ್ ಬಿ ಎಲ್ ಒ ಇಂಟರ್ನಲ್ಲಿ ಡಿಸ್ಕಷನ್ ಮಾಡಿಕೊಂಡು ಈ ಫೋಟೋ ಸಿಮಿಲರ್ ಎಂಟ್ರೀಸ್ ಇದೆಯೋ ಇಲ್ಲ ಅಂತ ತಿಳ್ಕೊಂಡು ಎಲಿಮಿನೇಟ್ ಮಾಡೋಂಥ ಒಂದು ಪ್ರೊಸೀಜರ್ ಇದೆ. ಇನ್ನೊಂದು ಡೆಮೋಗ್ರಫಿಕಲಿ ಸಿಮಿಲರ್ ಎಂಟ್ರೀಸ್ ಅಂತ ಬರ್ತದೆ. ಡೆಮೋಗ್ರಫಿಕಲಿ ಸಿಮಿಲರ್ ಎಂಟ್ರೀಸ್ ಅಂತಂದರೆ ಎಲ್ಲ ಮಾಹಿತಿ ಸೇಮ್ ಇರ್ತದೆ, ಸುರೇಶ್ ತಂದೆ ರಮೇಶ್ ಸೋ ಆ್ಯಂಡ್ ಸೋ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇರ್ತದೆ, ಡೇಟ್ ಆಫ್ ಬರ್ತ್ ಸೇಮ್ ಇರ್ತದೆ, ವಿಳಾಸ ಸೇಮ್ ಇರ್ತದೆ, ಎಲ್ಲ ಇರ್ತದೆ, ಫೋಟೋ ಬೇರೆ ಬೇರೆ ಇರ್ತದೆ. ಡೆಮೋಗ್ರಫಿಕಲಿ ಸಿಮಿಲರ್ ಬಟ್ ಡಿಫ್ರೆಂಟ್ ಫೋಟೋಸ್ ಅಂತವೂ ಬರ್ತಾವೆ. ಸೊ ಈ ಬಿ ಎಲ್ ಒ ಆ್ಯಪಲ್ಲೇ ಒಂದು ಸಿಮಿಲರ್ ಎಂಟ್ರೀಸ್ ಅಂತೇಳಿ ಒಂದು ಲಾಸ್ಟ್ ಇದರಲ್ಲಿ ಇದೆ, ಅದು ಬೇಕಾದ್ರೆ ತೋರಿಸ್ತೀವಿ ತಮಗೆ. ಅದು ಕ್ಲಿಕ್ ಮಾಡಿದಾಗ ಆ ಒಂದು ವ್ಯಾಪ್ತಿಯಲ್ಲಿರೋಂಥ ವೋಟರ್ಸ್ ಎಲ್ಲಿ ಬೇರೆ 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 ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಕಡೆ ಎಲ್ಲಿದಾರಲ್ಲ ಎಲ್ಲ ರಿಫ್ಲೆಕ್ಟ್ ಆಗಿಬಿಡುತ್ತೆ ನಮ್ಗೆ. ಇಲ್ಲಿದೆ ನೋಡಿ, ಈಗ ಸಿಮಿಲರ್ ಫೋಟೋ ಎಲೆಕ್ಟರ್ ವೆರಿಫಿಕೇಷನ್ ಅಂತಿದೆ ಈ ಒಂದು ಬಿ ಎಲ್ ಒ ಆ್ಯಪಲ್ಲಿ ಇದೆ. ಅದು ಇದನ್ನು ಕ್ಲಿಕ್ ಮಾಡಿ ನಾವು ವ್ಯೂ ಡೀಟೇಲ್ಸ್ ಅಂತಂದರೆ ಬಂದ್ಬಿಡ್ತಾವೆ ಈ ಟೈಪ್. ಈ ಒಂದು ಬನ್ನಹಟ್ಟಿಯಲ್ಲಿ ಇಂಥದ್ದು ಒಂದಿದೆ, ನಾವು ನೋಡಿದ ಪ್ರಕಾರ ಒಂದು 4-5 ಇರೋಂಥ ಒಂದು ಎಕ್ಸಾಂಪಲ್ ಒಂದು ಬಿ ಎಲ್ ಒ ಕಡೆ ನೋಡಿದ್ವಿ. ಸೊ ಇದರಿಂದ ಏನಂತಂದರೆ SIR ಪ್ರಕ್ರಿಯೆಯಲ್ಲಿಂದ ಇದ್ರ ಮೇನ್ ಇಂಟೆನ್ಷನ್ ಅಂತಂದರೆ ಅರ್ಹರು ಒಳಗಿರಬೇಕು, ಅನರ್ಹರು. ಇದಕ್ಕೆ ಸಂಬಂಧಪಟ್ಟಾಗಿ ಹೆಲ್ಪ್ಲೈನ್ ಬಗ್ಗೆ ಸ್ವಲ್ಪ ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಮಾಡಬೇಕಾಗತ್ತೆ, ಏನೋ ವ್ಯಾಪಕವಾಗಿ ಪ್ರಚಾರವನ್ನು ಮಾಡಬೇಕಾಗತ್ತೆ. ಆ ಹೆಲ್ಪ್ಲೈನ್ ನಂಬರು 08488 221235. ಸೊ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಈ ಹೆಲ್ಪ್ಲೈನ್ ಏನಿದೆಯಲ್ಲ ಚಾಲ್ತಿಯಲ್ಲಿರ್ತದೆ. ಅದಕ್ಕೊಬ್ಬರು ಸಪ್ರೇಟಾಗಿ ಒಬ್ಬರು ಸಹಾಯವಾಣಿಗೆ ಅಂತೇಳಿನೇ ಒಬ್ಬ ವ್ಯಕ್ತಿಯನ್ನು ನೇಮಕವನ್ನು ಮಾಡಿದ್ವಿ. ಸೊ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ಮ್ಯಾಪಿಂಗ್ ಆಗಿರ್ಬೋದು, ಫಾರ್ಮ್ ಬಂದಿಲ್ಲ ಅಂದಿರ್ಬೋದು, ಅಥವಾ ಫಾರ್ಮ್ ತುಂಬೋದು ಹೇಗೆ ಅಂತ ಕೇಳೋದ್ರು ಆಗಿರ್ಬೋದು, ಅಥವಾ ಫಾರ್ಮ್ ತುಂಬಿ ನಾನು ಎಲ್ಲಿ ಕೊಡಬೇಕನ್ನೋದಾಗಿರ್ಬೋದು, ಮತ್ತು ಇನ್ನಿತರ ಯಾವುದೇ ರೀತಿಯಾಗಿ ಬಿ ಎಲ್ ಒ ಕೆಲವೊಬ್ಬರು ಕಾಂಟ್ಯಾಕ್ಟ್ ಇರೋಂಗಿಲ್ಲ, ಬಿ ಎಲ್ ಒ ನಂಬರ್ಸ್ ಆಗಿರ್ಬೋದು, ಅಥವಾ ಎಲ್ಲ ಒಂದು ಎಲೆಕ್ಷನ್ ಪ್ರಕ್ರಿಯೆ ಬಗ್ಗೆ ಕೂಡ ಆ ಒಬ್ಬ ವ್ಯಕ್ತಿ ಏನು ಅಂತಂದರೆ ಆ ಒಂದು ಹೆಲ್ಪ್ಲೈನ್ ಮುಖಾಂತರ ಏನು ಅಂತಂದರೆ ತಮಗೆ ಒಂದು ನೆರವನ್ನು ಕೊಡ್ತಾರೆ.